ಗುರುಭ್ಯೋ ನಮಃ. ವೇದಪೀಠವಿರಿಂಚಿ ಭವಶಕ್ರಾದಿಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರುಣಾ ಸಂಧಿದು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದಿಬ್ಬರು ಫೋನ್ ಮಾಡಿದರು. ಈ ಕರುಣಾ ಸಂಧಿ ಸಾರ ಹೇಳುವಾಗ ಅದರಲ್ಲಿ ಬರುವಂತಹ ಕಥೆಗಳನ್ನು ನಾನು ಡೀಟೇಲಾಗಿ ಹೇಳಲಿಕ್ಕೆ ಹೋಗಿದ್ದಿಲ್ಲ. ಯಾಕಂದರೆ ಕಡಿಮೆ ಟೈಮಲ್ಲಿ ಸಂಧಿ ಸಾರ ಹೇಳಬೇಕು ಅಂತ ಈ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೆ. ಡೀಟೇಲಾಗಿ ಕೇಳೋಕ್ಕೆ ಇವಾಗ ಯಾರಿಗೆ ಸಮಯ ಇರೋದಿಲ್ಲ. ಸಂಕ್ಷಿಪ್ತವಾದಂಥದ್ದು ಪಾರಾಯಣ ಮಾಡುವಾಗ ನಮಗೇನು ಅನುಸಂಧಾನ ಬರಬೇಕು ಆ ತತ್ವಗಳನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗಿದ್ದೆ. ಆದರೆ ಒಂದಿಬ್ಬರು ಫೋನ್ ಮಾಡಿದ್ದಾರೆ. ಇವು ಕಥೆಗಳನ್ನು ಕೂಡ ಹೇಳಿ ಕೆಲವರಿಗೆ ಗೊತ್ತಿರೋದಿಲ್ಲ, ನಮಗೂ ಗೊತ್ತಿರೋದಿಲ್ಲ, ಅದನ್ನು ಕೇಳಬೇಕು ಅಂತ. ಅದಕ್ಕೆ ಇವತ್ತು ಈ ಕರುಣಾ ಸಂಧಿಯಲ್ಲಿ ಬರುವಂಥ ಕೆಲವೊಂದು ನುಡಿಯಲ್ಲಿ ಈ ಕಥೆಗಳನ್ನು ಬರುವಂಥದ್ದು ವಿಷಯವನ್ನು ಕಥೆಗಳನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡಿ ಇನ್ನೊಂದು ಸಂಧಿ ಸಾರವನ್ನು ಮಾಡ್ತಾ ಇದ್ದೇನೆ. ಇದು ಹರಿಕಥಾನುಸಾರ ಬಹಳ ಶ್ರೇಷ್ಠವಾದಂಥ ಗ್ರಂಥ, ಅಧ್ಯಯನ ಮಾಡಲೇಬೇಕು. ಇದಕ್ಕೆ ಅಧ್ಯಯನ ಮಾಡುವ ಒಂದು ರೀತಿ ಅಂತಂದರೆ ಸತತವಾಗಿ ದಿನನಿತ್ಯ ಒಂದು ಅರ್ಧ ಗಂಟೆ ಅದು ಇದಕ್ಕೋಸ್ಕರ ಅಂತಲೇ ಮೀಸಲಿಡಬೇಕು. ನಾವು ಹೇಗೆ ಒಂದೆರಡು ಸೀಲೆ ನೋಡೋಕ್ಕೋಸ್ಕರ ಟೈಮ್ ಸಪ್ರೇಟಾಗಿ ಇಡ್ತೀವೋ ಅದರತ್ತಂದೇ ಇದನ್ನು ಕೂಡ ದಿನನಿತ್ಯ ಒಂದು ಅರ್ಧ ಗಂಟೆ ಇದು ವಿಡಿಯೋ ನೋಡ್ಕೊಳ್ಳೋಕ್ಕೆ ಅಥವಾ ಯಾವುದೋ ಒಂದು ಅಧ್ಯಯನ ಮಾಡೋದಕ್ಕೆ ಒಂದು ಅರ್ಧ ಗಂಟೆ ಪಾರಾಯಣಕ್ಕೆ ಇಷ್ಟು ದಿನನಿತ್ಯ ಮಾಡಲೇಬೇಕು. ಅದರಿಂದ ನಮಗೆ ಬಹಳಷ್ಟು ಅಭಿವೃದ್ಧಿ ಆಗ್ತದೆ. ಈ ಗ್ರಂಥದ ವಿಶೇಷ ಉಪಕಾರ ನಮಗೆ ಆಗ್ತದೆ, ಅನುಗ್ರಹ ಆಗ್ತದೆ. ಅದಕ್ಕೆ ಇದನ್ನು ಮಾಡಲೇಬೇಕು. ಅದಕ್ಕೆ ಅದರ ಸಲುವಾಗಿ ಬೇರೆ ಸೆಪರೇಟಾಗಿ ಒಂದು ಟೈಮ್ ತೆಗಿಬೇಕು ಅಂತ ಎಲ್ಲರಿಗೂ ನಂಬರ್ ವಿನಂತಿ. ಇದು ಶ್ರೇಷ್ಠವಾದ ಗ್ರಂಥ ಅಧ್ಯಯನ ಮಾಡಬೇಕಂದ್ರೆ ಇಷ್ಟು ನಾವು ಅದಕ್ಕೋಸ್ಕರ ನಾವು ಟೈಮ್ ಕೊಡಲೇಬೇಕು. ಇನ್ನು ಈ ಕರುಣಾ ಸಂಧಿಯಲ್ಲಿ ಬಂದಂಥ ಅನೇಕ ಕಥೆಗಳಿವೆ. ಅದರದ್ದು ಸಾರವನ್ನು ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಕೆಲವರು ಆಸೆ ಪಟ್ಟಿದ್ದಾರೆ ಕಥೆಗಳನ್ನು ಹೇಳಿ ಅಂತಂದ್ಬಿಟ್ಟು, ಅದಕ್ಕೆ ನಾನು ಇವಾಗ ಅದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಇಲ್ಲಿ ಆರನೇ ನುಡಿಯಲ್ಲಿ ಮನವನಿತ್ತರೆ ತನ್ನ ನೀವನು ಅಂತ ಒಂದು ಶಬ್ದ ಇಟ್ಟಿದ್ದಾರೆ. ಸೊ ಇಲ್ಲಿ ಯಾವುದು ಉದಾಹರಣೆ ಕೊಡ್ಬೋದು ಅಂದರೆ, ಮಹಾಭಾರತ ಯುದ್ಧದಲ್ಲಿ ಒಂದು ಸಹಾಯ ಕೇಳೋಕ್ಕೆ ಅಂತ ಕೃಷ್ಣನ ಕಡೆ ಅರ್ಜುನ ಬರ್ತಾನೆ. ಆವಾಗ ಆಮೇಲೆ ದುರ್ಯೋಧನ ಕೂಡ ಬರ್ತಾನೆ. ಆವಾಗ ಅರ್ಜುನ ಹೇಳ್ತಾನೆ ನನಗೆ ನೀನು ಸಹಾಯ ಬೇಕು ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ಆವಾಗ ನಾನು ಏನೂ ಆಯುಧ ಕೈಯಲ್ಲಿ ಹಿಡಿಯೋದಿಲ್ಲ, ಬರೀ ನಾನು ನಿನ್ನ ಜೊತೇಲಿ ಇರ್ತೀನಿ, ಸಾರಥ್ಯವನ್ನು ಮಾಡ್ತೀನಿ, ವಿನಃ ನನ್ನ ಸೈನ್ಯ ಇರೋದಿಲ್ಲ, ನಾನು ಯುದ್ಧ ಆಡೋದಿಲ್ಲ ಅಂತಂದ್ಬಿಟ್ಟು. ಆದರೆ ಅರ್ಜುನ ಹೇಳ್ತಾನೆ ತನ್ನ ನೀವನು ಅಂದರೆ ತನ್ನ ಮನವನಿತ್ತರೆ ತನ್ನ ನೀವನು, ತನ್ನ ಮನಸ್ಸನ್ನು ಅಂದರೆ ತನ್ನ ಭಕ್ತಿಯಿಂದ ಭಗವಂತನಿಗೆ ತನಗೆ ಸರೆಂಡರ್ ಮಾಡ್ತಾನೆ, ಸಮರ್ಪಣೆ ಮಾಡ್ತಾನೆ. ಆವಾಗ ಭಗವಂತ ಅವನಿಗೆ ತನ್ನನ್ನೇ ಕೊಟ್ಟುಬಿಡ್ತಾನೆ ಅಂತ ಅವನು ವಶನಾಗಿ ಆಗಿಬಿಡ್ತಾನೆ ಅಂತ. ಇದನ್ನು ಉದಾಹರಣೆಯಲ್ಲಿ ತಗೋಬೋದು. ಆಮೇಲೆ ಇಲ್ಲಿ ಇವನು ಕಾಮನೆ ಮಾಡ್ತಾನಲ್ಲ, ಇವನು ಯಾರು ದುರ್ಯೋಧನೇನು ಮಾಡ್ತಾನೆ, ಧರ್ಮಾರ್ಥ ಕಾಮಗಳನ್ನು ಕೇಳ್ತಾನೆ ಅವನು. ಇದು 7ನೇ ನುಡಿಯಲ್ಲಿ ಬರ್ತದೆ. ಇನ್ನು 7ನೇ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ಧರ್ಮಾರ್ಥಗಳ ಕಾಮನೆ ಅಂತಾರೆ. ಇದು ದುರ್ಯೋಧನನೇ ಉದಾಹರಣೆ. ಸುಯೋಧನೆಗಿತ್ತಂತೆ ಕೊಡುತ್ತಿಪ್ಪ ಅಂತ. ಅದೇ ದುರ್ಯೋಧನ ಏನು ಕೇಳ್ದ, ಅವನು ನನಗೆ ಸಹಾಯ ಕೇಳ್ದ, ಆದರೆ ಅವನು ಬರೀ ಒಂದು ಐಹಿಕವಾದಂಥದ್ದು ಕೃಷ್ಣನ ಮೇಲೆ ಭಕ್ತಿ ಏನು ಇರಲಿಲ್ಲ, ಅದು ಅವನು ಪವರ್ಫುಲ್ ಅಂತ ಗೊತ್ತು, ಅದಕ್ಕೆ ಅವನು ಸಹಾಯ ಕೇಳೋಕ್ಕೆ ಹೋಗಿದ್ದಾನೆ ಅಷ್ಟೇ. ಅದಕ್ಕೆ ಅವನ ತಕ್ಷಣ ಅವನಿಗೆ ಐಹಿಕವಾದಂಥದ್ದು ಸೈನ್ಯವನ್ನು ಕೊಟ್ಟ, ಅವನ ಐಶ್ವರ್ಯನ ಕೊಟ್ಟ ಇಲ್ಲ. ಸೊ ಎಲ್ಲ ಯಾರು ಏನು ಕೇಳ್ತಾರೋ ಅದನ್ನು ಭಗವಂತ ಕೊಡ್ತಾನೆ ಅಂತ. ಅದಕ್ಕೆ ಇದು ಐಹಿಕವಾದಂಥ ಸುಖವನ್ನೇ ಕೇಳ್ದ, ಅದು ಬೇಗ ಕೊಟ್ಬಿಟ್ಟ. ಆದರೆ ಇವನು ಯಾರು ನಮ್ಮ ಮೋಕ್ಷವನ್ನು ಕೇಳ್ತಾರೆ ಅದು ನಿಧಾನವಾಗಿ ಕೊಡ್ತಾನೆ. ಎಲ್ಲದಕ್ಕೊಂದು ಬೆಲೆ ಇದೆ ಅಲ್ವಾ, ಅದಕ್ಕೆಲ್ಲ ಬೆಲೆ ಇದೆ. ಇದು ಹೆಚ್ಚು ಸಾಧನೆ ಮಾಡಿದರೆ ನಮಗೆ ಮೋಕ್ಷ. ಅದೇ ರೀತಿಯಾಗಿ ಮನವನಿತ ತನ್ನ ಭಕ್ತಿಯನ್ನು ಇಟ್ಟುಬಿಟ್ರೆ ಭಗವಂತ ತನ್ನನ್ನೇ ಕೊಟ್ಟು ಬಿಡ್ತಾನೆ ಅಂತಂದರೆ ಇಲ್ಲಿ ಉದಾಹರಣೆ ತಗೊಂಡಿದ್ದಾರೆ. ಇನ್ನು 12ನೇ ನುಡಿಯಲ್ಲಿ ಇಟ್ಟಿಕಲ್ಲನು ಭಕುತಿಯಿಂದಲೇ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾನೆ. ಅಂದರೆ ಇಲ್ಲಿ ಪುಂಡಲೀಕ ಏನು ಮಾಡ್ದ, ಅವನು ತನ್ನ ತಂದೆ ತಾಯಿಯ ಸೇವೆ ಮಾಡ್ತಾ ಇದ್ದ.
ಇದರ ಹಿನ್ನೆಲೆ ಕಥೆಯೂ ಭಾಳ ವಿಸ್ತಾರವಾದಂಥದ್ದು ಇದೆ. ಪುಂಡಲೀಕ ತಾನು ಯಾತ್ರೆಗೆ ಅಂತ ಅವನು ಸರಿಯಾಗಿ ಮೊದಲೇ ಅವನು ಆಚರಣೆ ಸರಿ ಇರಲಿಲ್ಲ. ಆಮೇಲೆ ತಂದೆ ತಾಯಿ ಅದಕ್ಕೆ ಅಲ್ಲಿ ಹೊರಟು ಹೋಗ್ಬಿಡ್ತಾರೆ ಯಾತ್ರೆಗೆ. ಅದು ಇವನೇ ಸುಧಾರಣೆ ಆಗೋದಿಲ್ಲ. ಇದು ಬಹಳ ವಿಸ್ತಾರವಾದಂಥ ಕಥೆ. ಇದು ಶಾರ್ಟಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ಅವನಿಗೂ ಬೇಜಾರಾಗ್ತದೆ. ತನಗೆ ಎಲ್ಲ ದುಡ್ಡೆಲ್ಲ ಮುಗಿದ ಮೇಲೆ ಎಲ್ಲ ಬೇಂದ್ರಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಅವಾಗೇನು ಏನು ಮಾಡೋದು, ಯಾತ್ರೆ ಮಾಡ್ಕೊಂಬರೋಣ ಅಂತ ಹೋಗ್ತಾರೆ. ಅಲ್ಲಿ ಒಂದು ಕಡೆ ಒಂದು ಧರ್ಮಶಾಲೆಯಲ್ಲಿ ಹೇಳ್ಕೊಂಡಿರ್ತಾನೆ. ಆವಾಗ ಅಲ್ಲಿ ಎದುರುಗಡೆಯನ್ನು ಒಂದು ಋಷಿಗಳದು ಒಂದು ಕುಕ್ಕುಟ ಇರ್ತದೆ. ಅಲ್ಲಿ ಬೆಳಗ್ಗೆ ನೋಡ್ತಾನೆ ಒಂದು 4 ಜನ ಹೆಂಗಸರು ಒಂದು ಕಪ್ಪಾಗಿ ಬಂದಿರ್ತಾರೆ. ಅಲ್ಲಿ ಥಳಿ ರಂಗೋಲಿ ಮಾಡ್ತಾರೆ, ಹಾಡು ಹಾಡ್ತಾರೆ. ಆಮೇಲೆ ವಾಪಸ್ ಹೋಗುವಾಗ ತಿರ್ಗಾ ಸುಂದರವಾಗಿ ಶುಭ್ರವಾಗಿ ಆಗಿಬಿಟ್ಟಿರ್ತಾರೆ. ಅಂದರೆ ಸುಂದರವಾಗಿ ಆಗಿರ್ತಾರೆ, ಬೆಳ್ಳಗಾಗಿರ್ತಾರೆ ಅಂತ. ಅವನಿಗೆ ಆಶ್ಚರ್ಯ ಆಗ್ತದೆ, ನೀವು ಯಾರು ನೀವು ಅಂತ ತಿಳ್ಕೊಂಡು. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ನದಿ ಅಭಿಮಾನಿ ದೇವತೆಗಳು ನಾವು. ನಮ್ಮಲ್ಲಿ ಎಲ್ಲರೂ ಸ್ನಾನ ಮಾಡಿ ತಮ್ಮ ಪಾಪವನ್ನು ಕಳೆದುಬಿಡ್ತಾರೆ. ಅದೆಲ್ಲ ಪಾಪ ನಮಗೆ ಅಂಟಿರುತ್ತದೆ. ಅದಕ್ಕೆ ಇಲ್ಲಿ ಋಷಿಗಳು ಗಂಡ ಹೆಂಡತಿ ಇದ್ದಾರೆ. ಅವರು ಸೇವೆ ಮಾಡೋಕ್ಕೋಸ್ಕರ ನಾವು ಬೆಳಗ್ಗೆ ಬಂದು ಇಲ್ಲಿ ಥಳಿ ರಂಗೋಲಿ ಮಾಡ್ಕೊಂಡು ಥಳಿ ರಂಗೋಲಿ ಅಷ್ಟು ಮಹತ್ವ ಇದೆ. ಬೆಳಗ್ಗೆ ಬೇಗ ಎದ್ಬಿಟ್ಟು ಥಳಿ ರಂಗೋಲಿ ಮಾಡಬೇಕು ಅಂತ. ಅದಕ್ಕೆ ಮಾಡಿದರೆ ನಮ್ಮದೆಲ್ಲ ನಮಗೆ ಅಂಟ್ಕೊಂಡಿರೋಂಥ ಬೇರೆಯವ್ರು ಬಂದಂಥ ಪಾಪಗಳೆಲ್ಲ ಹೋಗ್ಬಿಡ್ತದೆ. ಅದಕ್ಕೆ ನಾವು ನದಿ ಅಭಿಮಾನಿ ದೇವತೆಗಳಿದೆ, ಗಂಗಾ ಯಮುನಾ ಸರಸ್ವತಿ ಅವರೆಲ್ಲ ನಾವು ಇದ್ದೀವಿ ಅಂತ ಹೇಳ್ತಾರೆ. ಅವ ಒಳಗಡೆ ನೋಡ್ತಾನೆ ಹೋಗಿರೋ ಕಾಣಿಸೋದೇ ಇಲ್ಲ, ಯಾರು ಕಾಣಿಸೋದೇ ಇಲ್ಲ. ಅವ್ನು ಮತ್ತೆ ನೆಕ್ಸ್ಟ್ ಡೇ ತಿರ್ಗಾ ಕೇಳ್ತಾನೆ, ನಿಮಗೆಲ್ಲ ಕಾಣಿಸ್ತೇನೆ, ನಾನು ಕಾಣಿಸೋದಿಲ್ಲ ಅಂತ. ಅದಕ್ಕೆ ನೀನೋ ಒಂದು ದೊಡ್ಡ ಪಾಪ ಮಾಡಿದ್ದೀಯ, ಅದಕ್ಕೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ನದಿ ಅಭಿಮಾನಿ ದೇವತೆ. ಅದಕ್ಕೆ ಏನು ಅಂತ ಅಂದ್ಬಿಟ್ಟು, ನೀನು ಏನು ಮಾಡ್ತಾಯಿದ್ದೀನಿ ಅಂತ. ಯಾತ್ರೆ ಹೋಗ್ತಾಯಿದ್ದೀನಿ. ನೀನು ತಂದೆ ತಾಯಿಗೆ ಏನು ಮಾಡ್ತಾಯಿದ್ದೀನಿ, ಅವ್ರು ಬಿಟ್ಟು ಬಂದಿದ್ದೀನಿ. ನೀನು ತಂದೆ ತಾಯಿ ಸೇವೆ ಮಾಡೋದೇ ದೊಡ್ಡ ಯಾತ್ರೆ. ಅದನ್ನು ಬಿಟ್ಬಿಟ್ಟು ನೀನು ಬಂದಿದ್ದೀಯ, ಅದಕ್ಕೇನು ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ಪಶ್ಚಾತ್ತಾಪ ಆಗ್ತದೆ ಅವನಿಗೆ. ಅವನು ತಿರ್ಗ ವಾಪಸ್ ಬಂದು, ಇಲ್ಲ ನಾವು ವಾಪಸ್ ಹೋಗ್ತೀನಿ, ನಾನು ತಂದೆ ತಾಯಿ ಸೇವೆ ಮಾಡ್ತೀನಿ ಅಂತ ಬರ್ತಾನೆ. ಅವಾಗ ಋಷಿಗಳು ಕಾಣ್ತಾರೆ. ಅವಾಗ ಹೇಳ್ತಾರೆ, ತಂದೆ ತಾಯಿ ಸೇವಾಕ್ಕಿಂತ ದೊಡ್ಡದು ಯಾವುದೂ ಅಲ್ಲ, ಅಲ್ಲಿ ಹೋಗಬೇಕು ಅಂತಂದ್ಬಿಟ್ಟು ಅದಕ್ಕೆ ಬಂದು ತಂದೆ ತಾಯಿ ಸೇವಾ ಭಕ್ತಿಯಿಂದ ಮಾಡ್ತಾ ಇರ್ತಾನೆ. ಅವಾಗ ಅವನಿಗೆ ಮೋಕ್ಷ ಸಿಗುವಷ್ಟು ಅವನ ಪುಣ್ಯದ ಗಂಟೆ ಬೆಳೆದು ಬಿಟ್ಟಿರ್ತದೆ. ಮೋಕ್ಷ ಕೊಡಬೇಕು ಅಂದ್ಬಿಟ್ಟು ಕೃಷ್ಣ ಬರ್ತಾನೆ. ಬಂದು ನೀನು ಕರೀತಾನೆ ಹೊರಗಡೆ ನಿಂತು. ಅದಕ್ಕೆ ಅವಾಗ ಅಲ್ಲಿ ಇದ್ದದ್ದು ಒಂದು ಇಟ್ಟಂಗಿ ತೊಗೊಂಡು ಹೊರಗಡೆ ಹಾಕ್ತಾನಂತೆ. ಇಲ್ಲ, ನಾನು ತಂದೆ ತಾಯಿ ಸೇವಾ ಮಾಡ್ತಾ ಇದ್ದೀನಿ, ಇವಾಗ ನಾವು ಬರೋಕ್ಕೆ ಪುರ್ಸೋತಿಲ್ಲ, ನೀ ಅಲ್ಲೇ ನಿಂತ್ಕೊಂಡಿರೋ, ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪುಂಡಲೀಕ ವರದ ಹರಿ ವಿಠಲ ಅಂತ ಹೇಳ್ತಾನೆ. ಅದಕ್ಕೆ ಅದ್ರ ಮೇಲೆ ನಿಂತ್ಕೊಬಿಡ್ತಾನೆ, ಅವನೇ ಬಿಟ್ಟು ಹೋಗೋ ಆಗ್ತಾನೆ ಅಂತ. ಹೀಗೆ ಅಲ್ಲಿ ಒಂದು ಕಲ್ಲು ಕೊಟ್ಬಿಟ್ಟ, ಬರೀ ಒಂದು ಇಟ್ಟಂಗಿ ಕಲ್ಲು ಒಂದು ಕೊಟ್ಬಿಟ್ರೆ ಅದ್ರ ಮೇಲೆ ನಿಂತುಬಿಟ್ಟ ಅಷ್ಟು ಭಕ್ತಿಯಿಂದ. ಅಂದರೆ ತಂದೆ ತಾಯಿ ಸೇವೆಗೆ ಎಷ್ಟು ಮಹತ್ವವಿದೆ ಅಂತನ್ನೋದನ್ನು ಈ ನುಡಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಮುಂದಿನ ಕೊಟ್ಟ ಬಡ ಬ್ರಾಹ್ಮಣ ಒಪ್ಪಿ ಇಡೀ ಅವಲಕ್ಕಿಗೆ ಅಖಿಲಾರ್ಥ. ಇಲ್ಲಿ ಸುಧಾಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದು ಸುಧಾಮ ಅವನಿಗೆ ಬಹಳ ಬಡತನ ಬಂದಿರ್ತದೆ. ಯಾಕೆ ಬಡತನ ಬಂದಿರ್ತದೆ? ಅವ್ರು ಸಂದೀಪನಿ ಋಷಿ ಕಡೆ ಅಧ್ಯಯನ ಮಾಡುವಾಗ ಕೃಷ್ಣನ ಜೊತೆಯಲ್ಲಿ ಇರ್ತಾನೆ. ಒಂದು ದಿವಸ ಕಟ್ಟಿಗೆ ತರೋಕ್ಕೆ ಅಂತ ಅರಣ್ಯಕ್ಕೆ ಕಳಿಸಿರ್ತಾರೆ, ಅಡುಗೆಗೆ ಗುರು ಮಾತಾ ಕಳಿಸಿರ್ತಾರೆ. ಆವಾಗೆಲ್ಲ ಮಳೆ ಬರ್ತದೆ. ಇಬ್ಬರು ಒಂದೊಂದು ಬೇರೆ ಬೇರೆ ಗಿಡದ ಮೇಲೆ ಹತ್ಕೊಂಡು ಕೂತಿರ್ತಾರೆ. ಆವಾಗ ಅಲ್ಲಿ ಕಟ್ಟಿಗೆ ತರಕ್ಕೆ ಹೋಗುವಾಗ ಗುರು ಮಾತೆಯು ಸ್ವಲ್ಪ ಅವಲಕ್ಕಿ ಕೊಟ್ಟಿರ್ತಾಳೆ, ಅಲ್ಲಿ ಹಸಿವಾದ ತಿಂದುಬಿಟ್ಟು. ಈ ಸುಧಾಮ ತಾನು ಒಬ್ಬನೇ ತಿಂದುಬಿಡ್ತಾನೆ. ಅಂದರೆ ಭಗವಂತನಿಗೆ ನೈವೇದ್ಯ ಮಾಡಲಾರದೆ ತಾನು ಒಬ್ಬನೇ ತಿಂದುಬಿಡ್ತಾನೆ. ಅದಕ್ಕೆ ಅಷ್ಟು ಬಡತನ ಬಂದಿರ್ತದೆ ಅಂತ ಹೇಳ್ತಾರೆ. ಆದರೆ ಅವನು ಭಕ್ತ, ಭಗವಂತನು ಭಕ್ತ. ಅದಕ್ಕೆ ಅದೇ ಅವಲಕ್ಕಿ ಇವನು ತಿರ್ಗಾ ಕೃಷ್ಣ ಅವನ ಕಡೆ ಇಸ್ಕೊಂಡು ಅವನಿಗೆ ಕರುಣೆ ಮಾಡಿ ಅವನಿಗೆಲ್ಲ ಅಖಿಲಾರ್ಥ ಕೊಡ್ತಾನೆ ಅಂತ. ಅದೇ ಭಗವಂತನಿಗೆ ನೈವೇದ್ಯ ಮಾಡಲಾರ್ದೆ ಅಯ್ಯೋ ತಿನ್ನಬಾರ್ದು ಅಂತ. ಅದೇ ಸಮರ್ಪಣೆ. ಅಟ್ಲೀಸ್ಟ್ ಇವಾಗ ಮಡಿ ಮೈಲ್ಗಿ ಮೇಂಟೈನ್ ಮಾಡಿಕೊಂಡು ನಾವು ಅಷ್ಟು ಮಾಡೋಕ್ಕಾಗದೆ ಕೂಡ ನಾವು ಮಾಡಿದಾಗಲೇ ಕೃಷ್ಣಾರ್ಪಣ ಅಂತ ಸಮರ್ಪಣೆ ಮಾಡಿ ಕೂಡ ಅಟ್ಲೀಸ್ಟ್ ಅವನು ಸ್ಮರಣೆ ಮಾಡಿಬಿಟ್ಟು ಅವರು ತೊಗೋಬೇಕು ಅಂತ. ಅದಕ್ಕೆ ಇಲ್ಲಿ ಸುಧಾಮನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸುಧಾಮಂಗೆ ಅಷ್ಟು ಬಡತನ ಬಂದರೂ ಕೂಡ ಭಗವಂತನ ಮೇಲೆ ಅಷ್ಟು ಭಕ್ತಿ. ಕೃಷ್ಣನ ಭೆಟ್ಟಲ್ಲಿ ಬಂದರೂ ಕೂಡ ಅವನು ಏನೂ ಬೇಡೋದಿಲ್ಲ, ಬರೀ ಭಕ್ತಿ ಕೊಡ್ತಾನೆ. ಸೊ ಭಕ್ತಿಗೆ ಮೆಚ್ಚಿಬಿಟ್ಟು ಭಗವಂತ ಅಷ್ಟು ಕೊಡ್ತಾನೆ. ನಮ್ಮ ಭಕ್ತಿಗೆ ಅಷ್ಟು ಮಹತ್ವ ಇದೆ ಅನ್ನೋದನ್ನು ಇಲ್ಲಿ ಸುಧಾಮನ ಕಥೆಯಲ್ಲಿ ಇದೆ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಆಮೇಲೆ ಮುಂದೆ ಮಾತುಗಳೆನ್ನದೇ ಚೈದ್ಯನ ಚೈದ್ಯ ಅಂತಂದರೆ ಶಿಶುಪಾಲ ಕೃಷ್ಣನಿಗೆ ಅತ್ಯಾನ ಮಗ. ಅವನು ಹುಟ್ಟಿದ ತಕ್ಷಣ 4 ಕೈ ಇದ್ದು ಅಂತೆ. ಅದಕ್ಕೆ ಅವಾಗ ತಾಯಿಗೆ ಅಸಹ್ಯ ಆಗ್ತಿತ್ತಂತೆ. ಎಲ್ಲರೂ 2 ಕೈ, ನನ್ನ ಮಗ 4 ಕೈ ಅಸಹ್ಯ ಆಗ್ತದಲ್ಲ ಅಂತಂದ್ಬಿಟ್ಟು ಅದಕ್ಕೆ ಯಾರು ಋಷಿಗಳು ಬಂದಿರ್ತಾರೆ. ಅದಕ್ಕೆ ಹೇಗೆ ಇದು 2 ಕೈ ಹೋಗೋದು ಹೇಗೆ ಅಂತ. ಅದಕ್ಕೆ ಇವನಿಗೆ ಯಾರು ಕೊಲ್ತಾರೋ ಅವನು ಬಂದು ಇವನಿಗೆ ನೋಡಿದರೆ ಅವಾಗ 2 ಕೈ ಹೊರಟು ಹೋಗ್ತದೆ, ಅವನಿಂದಲೇ ಅವನಿಗೆ ಸಂಹಾರ ಅಂತ ಹೇಳಿ ಹೋಗಿರ್ತಾವೆ ಋಷಿಗಳು. ಅದಕ್ಕೆ ಅವಾಗ ತನ್ನ ಅತ್ಯನ ಮಗ ಹುಟ್ಟಿದ ಅಂತ ಬಿಟ್ಟು ಭೇಟ ಆಗಲಿಕ್ಕೆ ಕೃಷ್ಣ ಬಂದಿರ್ತಾನೆ. ಅವಾಗ ಅದು ಕೃಷ್ಣ ನೋಡಿದ ತಕ್ಷಣ 2 ಕೈ ಕೇಳಿಸಿ ಬಿದ್ದು ಬೀಳ್ತದೆ. ಅವಾಗ ಅವ್ರ ತಾಯಿ ಶಿಶುಪಾಲನ ತಾಯಿ ಪ್ರಾರ್ಥನೆ ಮಾಡ್ತಾಳೆ, ಏನಾದರೂ ನಿನ್ನ ತಮ್ಮಪ್ಪ ನಿನ್ನ ಕ್ಷಮೆ ಮಾಡಬೇಕು, ಅವನು ಏನು ಮಾಡಿರ್ತದ ನೀನು ಕ್ಷಮೆ ಮಾಡಬೇಕು, ಅವನು ಕೊಲ್ಲಬೇಡ ನೀನು ಅಂತ.
ಆವಾಗ ಕೃಷ್ಣ ಇದೇ ಮಾತು ಕೊಟ್ಟಿರ್ತಾನೆ, ಅವನು 100 ಅಪರಾಧಗಳನ್ನು ನಾನು ಕ್ಷಮೆ ಮಾಡ್ತೀನಿ, 100 ಮುಗೀತು ಅಂತಂದರೆ ಆಮೇಲೆ ಸಂಹಾರ ಮಾಡಲೇಬೇಕು ಅಂತ ಹೇಳ್ತಾನೆ. ಯಾಕಂದರೆ ಇದು ಶಿಶುಪಾಲ ದಂತವಕ್ರ ಏನು, ಇದು ಜಯ ವಿಜಯರು, ಇದು ಭಗವಂತನ ದ್ವಾರಪಾಲಕರು. ಅವ್ರಿಗೆ ಶಾಪ ಆಗಿರ್ತದೆ. ಅವರು 3 ಜನ್ಮ ಬಂದಿರ್ತಾರೆ. ಹಿರಣ್ಯಕಶ್ಯಪು, ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ಶಿಶುಪಾಲ ದಂತವಕ್ರ, ಹೀಗೆಲ್ಲ ಆಮೇಲೆ ರಾವಣ, ಕುಂಭಕರ್ಣಾಗೆ ಬಂದಿರ್ತಾರೆ. ಸೊ ಅದಕ್ಕೆ ಅವರು ಶಾಪ ಕೊಟ್ಟ ಮೇಲೆ, ಸಿಕ್ಕ ಮೇಲೆ ಅವ್ರಿಗೆ ಬೇಡ್ಕೊಂಡಿರ್ತಾರೆ, ಅವ್ರಿಗೆ ನಿಂಗೆ 7 ಜನ್ಮ ಮನುಷ್ಯ ಜನ್ಮ ಬೇಕು, ಏನು 3 ಜನ್ಮ ಅಸುರ ಜನ್ಮ ಬೇಕು ಅಂತ ಕೇಳ್ತಾನೆ ಭಗವಂತ. ಅವಾಗ ಅದೇ ಅದು ಶಾಪವನ್ನು ಪರಿಹಾರಕ್ಕೋಸ್ಕರ 3 ಜನ್ಮನೇ ಬರಲಿ, ಆದರೆ ನೀನೇ ನಾವು ಸಂಹಾರ ಮಾಡಬೇಕು ಅಂತ ಬೇಡ್ಕೊಂಡಿರ್ತಾರೆ ಅವರು. ಅದಕ್ಕೆ ಅವರ ಇಚ್ಛೆಯನ್ನು ಪೂರ್ತಿ ಮಾಡೋಕ್ಕೋಸ್ಕರ ಭಗವಂತ ಅವರಿಗೆ ಸಂಹಾರ ಮಾಡ್ತಾನೆ. ಅವ್ರು ಸಂಹಾರ ಮಾಡಿದ ಮೇಲೆ ಕೂಡ ಅವ್ರಿಗೆ ಮೋಕ್ಷವನ್ನೇ ಕೊಡ್ತಾರೆ. ತಿರ್ಗಾ ಅವರು ಜಯ ವಿಜಯ ದ್ವಾರಪಾಲಕರಾಗಿ ಮೂಲ ರೂಪಿಗೆ ಹೋಗಿ ಸೇರ್ಕೋತಾರೆ ಅಂತ ಇದು ಕಥೆಯನ್ನು ಇದೆ. ಅದೇ ಇಲ್ಲಿ ಈಗ ಸಂಧಿಯಲ್ಲಿ ಭಗವಂತ ಹೇಗೆ ಕರುಣಾಳು ಇದ್ದಾನೆ ಅನ್ನೋದನ್ನು ಹೇಳೋಕೆ ಹೊರಟಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕೆ ಇಲ್ಲಿ ಶಿಶುಪಾಲನ ಕಥೆಯನ್ನು ಬಂತು. ಇನ್ನು ಆಮೇಲೆ ಇಲ್ಲಿ ಇವು ಭೀಷ್ಮಾಚಾರ್ಯರು ಯುದ್ಧ ಆಡುವಾಗ ಎಷ್ಟೊಂದೆಲ್ಲ ಬಾಣಗಳನ್ನು ಹೊಡೆದ ತಕ್ಷಣ ಅಲ್ಲಿ ಕೃಷ್ಣನಿಗೆ ಕೂಡ ಬಾಣಗಳನ್ನು ಎಷ್ಟೋಗಳನ್ನು ಬಡಿದಿತ್ತೆ. ಅದಕ್ಕೆ ನೀವು ಕೃಷ್ಣ ಹೇಳ್ತಾನೆ, ನಿಮ್ಮ ಪಡೆ ನೀರು ನ್ಯಾಯವಾಗಿ ನೀನು ಏನು ಅದು ನೀನು ಯುದ್ಧ ಆಡಲೇಬೇಕು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಯುದ್ಧ ಆಡಿರ್ತಾರೆ. ಆದರೆ ಭೀಷ್ಮಾಚಾರ್ಯ ಕೂಡ ಕೃಷ್ಣನ ಭಕ್ತನೇ. ಆದರೆ ಯುದ್ಧದಲ್ಲಿ ನಿಯಮದ ಪ್ರಕಾರ ಏನು ಮಾಡಿರ್ತಾರೆ. ಅದಕ್ಕೆ ಅವ್ರ ಬಾಣಗಳನ್ನು ಬಿಟ್ಟರೆ ಕೂಡ ಸುದ್ಧಾನು ಈ ಕೃಷ್ಣನಿಗೆ ಏನು ಸ್ಕೋಪ ಬರಲಿಲ್ಲ. ಇನ್ನು ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿರ್ತಾರೆ, ನೀನು ನಿರಾಯುಧ ಆಗಿ ಬರ್ತೀನಿ, ಈಗ ಕೈಯಲ್ಲಿ ಆಯುಧ ಹಿಡಿಯೋದಿಲ್ಲ ಅಂತ ಹೇಳಿದೆ, ನಿನ್ನ ಕೈಯಲ್ಲಿ ಆಯುಧ ಹಿಡಿಸೇ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅಷ್ಟು ಜೋರಾಗಿ ಯುದ್ಧ ಆಡ್ತಾರೆ ಭೀಷ್ಮಾಚಾರ್ಯರು. ಆವಾಗ ಅರ್ಜುನ ಇದ್ದರೆ ಒಂಥರ ಒಂದು ತಾಮದ ಭಕ್ತಿಯಿಂದ ಅಷ್ಟು ಜೋರಾಗಿ ಯುದ್ಧ ಆಡೋಕ್ಕೆ ಆಗೋದಿಲ್ಲ ಅವನಿಗೆ. ಅವಾಗ ಕೃಷ್ಣ ಅದು ಸಿಟ್ಟಿಗೆ ಬಂದ ಹಾಗೆ ಮಾಡ್ತಾನೆ, ಬಂದು ಈ ರೀತಿಯಾಗಿ ಯುದ್ಧ ಆಡಿದರೆ ಆಗೋದಿಲ್ಲ, ಇದು ಧರ್ಮ ಯುದ್ಧ ಇದೆ, ನೀನು ನ್ಯಾಯವಾಗಿ ಎಷ್ಟಿದೆ ಅಷ್ಟು ನಿನ್ನ ಪೂರ್ತಿ ಶಕ್ತಿ ಹಾಕಿನೇ ನೀವು ಯುದ್ಧ ಆಡಬೇಕು, ನೀನು ಆಡೋದಿಲ್ಲ ಅಂತಂದರೆ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಗಾಲಿ ಚಕ್ರ ಬಿದ್ದಿರ್ತಾರೆ, ಅದನ್ನು ತೊಗೊಂಡ್ಬಿಟ್ಟು ಯುದ್ಧ ಆಡೋಕ್ಕೆ ಹೇಳ್ತಾನೆ ಅಂತ. ಆವಾಗ ಭೀಷ್ಮಾಚಾರ್ಯರು ಬಂದು ನಿನಗೇನು ಯಾವುದು ಯುದ್ಧ ಆಡೋದಕ್ಕೇನು ಯಾವುದು ಆಯುಧ ಏನು ಬೇಕಾಗಿಲ್ಲ, ಸುಮ್ಮನೆ ದೃಷ್ಟಿ ಹಾಕಿದ್ರೆ ಸಂಹಾರ ಮಾಡ್ಬೋದು. ಆದರೆ ನನ್ನ ಮಾತು ನಾನು ಇನ್ನೇನು ಭಕ್ತ, ನನ್ನ ಮಾತು ನಡೆಸೋಕ್ಕೋಸ್ಕರ ನೀನು ಕೈಯಲ್ಲಿ ಚಕ್ರ ಹಿಡ್ದಿದೆಯಾ, ಬೇಡಪ್ಪ, ನಿನ್ನ ಪ್ರಕಾರನೇ ಮಾಡು, ನನ್ನಕ್ಕೋಸ್ಕರ ನಿನ್ನ ವ್ರತವನ್ನು ಮುರಿಬೇಡ ಅಂತ ಬಂದು ಪ್ರಾರ್ಥನೆ ಮಾಡ್ತಾರೆ. ಅವಾಗ ಚಕ್ರನ ಬಿಡ್ತಾರೆ ಕೃಷ್ಣ. ಹೀಗೆ ಎಷ್ಟು ಕರುಣಾಳು ಭಗವಂತ, ಎಲ್ಲ ಭಕ್ತರ ಮೇಲೆ ಎಷ್ಟು ಕಾರುಣ್ಯವನ್ನೇ ಇದೆ ಭಗವಂತನ, ಇದನ್ನು ತೋರಿಸೋಕ್ಕೋಸ್ಕರ ಇಲ್ಲೆಲ್ಲ ಇಷ್ಟೆಲ್ಲ ಉದಾಹರಣೆ, ಈ ಕರುಣಾ ಸಂಧಿಯಲ್ಲಿ ಇಷ್ಟೆಲ್ಲ ಕಥೆಗಳನ್ನು ಇಟ್ಬಿಟ್ಟು ಉದಾಹರಣೆ ಕೊಟ್ಬಿಟ್ಟು ಜಗನ್ನಾಥದಾಸರು ಇದೆಲ್ಲ ಉದಾಹರಣೆ ಕೊಡ್ತಾ ಇದ್ದಾರೆ. ಇನ್ನು 14ನೇ ನುಡಿಯಲ್ಲಿ ತಾಳ ತನ್ನವರಲ್ಲಿ ಮಾಡಿದ ಅವಹೇಳನವ ಹೆದ್ದ ವಿದುರನ ಆಲಯರಿ ಪಾಲುಂಡು, ಅಂದರೆ ವಿದುರನ ಮನೆಗೆ ಹೋದ ಕೃಷ್ಣ ಅಂತ. ಅಂದರೆ ಇಲ್ಲಿ ವಿದುರ ಇಲ್ಲಿ ಏನು ಸಂಧಾನ ಮಾಡೋಕ್ಕೋಸ್ಕರ ತಿಳ್ಕೊಂಡು ಅಲ್ಲಿ ಹೋಗಿರ್ತಾನೆ. ಅಲ್ಲಿ ಅವಾಗ ಯುದ್ಧ ಆಡೋದು ಬೇಡ, ಅದರಲ್ಲಿ ಬಹಳ ಸಂಹಾರ ಆಗ್ತದೆ, ಬೇಡ ಅಂತ ಹೇಳೋಕೆ ಒಂದು ಸಂಧಾನ ಮಾಡೋಕ್ಕೆ ಹೋಗಿರ್ತಾನೆ. ಅವಾಗ ದುರ್ಯೋಧನ ಅನ್ಕೋತಾನೆ, ನನ್ನ ಮನೇಲಿ ಸರಿಯಾಗಿ ಒಂದು ಚೆನ್ನಾಗಿ ಊಟಕ್ಕೆ ಹಾಕಿದರೆ ಅವನಿಗೆ ಒಂದು ಸಂಕೋಚ ಆಗ್ತದೆ, ಅವಕ್ಕೆ ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ಕರೀತಾನೆ, ಎಲ್ಲ ಪಂಚಭಕ್ಷ ಎಲ್ಲ ಊಟ ಮಾಡಿಸಿರ್ತಾನೆ. ಆದರೆ ಕೃಷ್ಣ ಅಲ್ಲೇ ದುರ್ಯೋಧನ ಮನೆಗೆ ಹೋಗೋದಿಲ್ಲ. ಅಲ್ಲಿ ಯಾಕಂದರೆ ಅವನು ಪಾಂಡವರ ವಿರೋಧಿ, ಪಾಂಡವರನ್ನು ದ್ವೇಷ ಮಾಡುವಂಥ ವ್ಯಕ್ತಿ. ಪಾಂಡವರು ಭಗವಂತನ ಭಕ್ತರು, ಅವ್ರಿಗೆ ವಿರುದ್ಧ ನಾನು ಅವ್ರಿಗೆ ಯಾರು ದ್ವೇಷ ಮಾಡ್ತೋ ಅವ್ರಿಗೆ ನಾನು ದ್ವೇಷ ಮಾಡ್ತೇನೆ ಅಂತ. ಆದರೆ ಭಕ್ತ ಪರಾಧ ಸಹಿಷ್ಣು ಸಂಧಿ ಅಂತ ಹೇಳ್ತಾರೆ, ಭಕ್ತರ ಅಧೀನ ಇದ್ದಾನೆ ಭಗವಂತ ಅಂತ ಅಂದ್ಬಿಟ್ಟು. ಅದಕ್ಕೆ ಅಲ್ಲಿ ದುರ್ಯೋಧನ ಮನೆಗೆ ಹೋಗೋದಿಲ್ಲ, ವಿದುರನ ಮನೆ ಹೋಗಿ ಹಾಲು ಕುಡಿತಾನೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಬರೀ ಹಾಲು ಅಂತಲೇ ಅರ್ಥ ಇಲ್ಲ, ಅಲ್ಲಿ ಒಂದು ಸಾಮಾನ್ಯವಾದಂಥ ಊಟವನ್ನು ಮಾಡ್ತಾರೆ, ಅಲ್ಲಿ ಅಡುಗೆಯವ್ರು ಕರೆಸಿ ಅಡುಗೆ ಮಾಡಿಸಿರ್ತಾರೆ ಅಂತ ಹೇಳ್ತಾರೆ. ಅಂದರೆ ದುರ್ಯೋಧನದಲ್ಲಿ ಎಷ್ಟು ವೈಭವವಾದಂಥ ಇರ್ತದೋ ಅಷ್ಟು ಇರುವುದಿಲ್ಲ ಅಂತ, ಇಷ್ಟೇ ಸಾಮಾನ್ಯವಾದಂಥ ಅರ್ಥ. ಬರೀ ಹಾಲು ಕೊಡೋದು ಬಂದ ಅಂತ ಈ ರೀತಿಯಾಗಿ ನಾವು ಅರ್ಥ ಮಾಡಬಾರ್ದು. ಆಮೇಲೆ ಇಲ್ಲಿ ಮುಂದೆ 18ನೇ ನುಡಿಯಲ್ಲಿ ಯುವತಿ ವೇಷದ ಹಿಂದೆ ಗೌರಿ ಧವನ ಮೋಹಿಸಿ ಕೆಡಿಸಿ ಉಳಿಸದ ಅಂತಂದ. ಅಂದರೆ ಯುವತಿ ವೇಷದ ಅಂತಂದರೆ ಇಲ್ಲಿ ಮೋಹಿನಿ ರೂಪ, ಭಗವಂತ ಸಮುದ್ರ ಮಥನದಲ್ಲಿ
ಮೋಹಿನಿ ರೂಪವನ್ನು ತೋಳಿದ ಬಹಳ ಸುಂದರವಾದಂಥ ರೂಪ. ಲಕ್ಷ್ಮಿ ಕೂಡ ಬೆಳಗ್ಲಾಗ್ತಾಳೆ ಅಂತ. ಇಷ್ಟು ಸುಂದರವಾದಂಥ ಒಂದು ಹೆಣ್ಣು ಎಲ್ಲಿಂದ ಬಂತು? ನಾನೇ ಎಲ್ಲರೂ ಶ್ರೇಷ್ಠ ಸೌಂದರ್ಯದಂತೂ, ನನಗಿಂತ ಸೌಂದರ್ಯದಂಥ ಹೆಣ್ಣು ಎಲ್ಲಿಂದ ಬಂತು? ಅವಳು ಕೂಡ ಆಶ್ಚರ್ಯ ಆಗ್ತದಂತೆ. ಅಷ್ಟು ಮೋಹನವಾದ ಸುಂದರವಾದಂಥ ರೂಪ. ಅದಕ್ಕೆ ರುದ್ರದೇವರು ಹೇಳ್ತಾರಂತೆ, ಆ ರೂಪವನ್ನು ನನಗೆ ತೋರಿಸು ಅಂತ ಹೇಳ್ತಾರಂತೆ. ಆವಾಗ ಇಲ್ಲ, ನೀನು ತಡ್ಕೊಳಕ್ಕಾಗೋದಿಲ್ಲ, ಇಲ್ಲ ನಾನು ಮನೋನಿಯಾಮಕ, ಮನಸ್ಸಿನಲ್ಲಿ ನನ್ನ ಕಂಟ್ರೋಲ್ ಇದೆ, ನನಗೇನು ಅವಳು ತೋರಿಸ್ತಾನೆ, ಆ ಸುಂದರವಾದಂಥ ರೂಪ ನಾನು ನೋಡಬೇಕು ಅಂತ ಆಸೆ ಇದೆ, ತೋರಿಸು ಅಂತ ರುದ್ರದೇವರು ಹೇಳ್ತಾರೆ. ಆವಾಗ ಮೋಹಿನಿ ರೂಪವನ್ನು ನೋಡ್ತಾರೆ. ಆವಾಗ ರುದ್ರದೇವರು ಮೋಹನಗೊಳ್ತಾರೆ. ಅಲ್ಲಿ ಹೋಗಿ ಕೈ ಹಿಡಿತಾರೆ. ತಮ್ಮದು ಒಂದು ಆಕರ್ಷಣೆ ಆಗ್ತದೆ ಅವ್ರಿಗೆ. ಅದಕ್ಕೆ ಅವಾಗ ತಿರ್ಗಾ ಅವಾಗ ಮೋಹನಗೊಂಡು ಅವ್ರ ಮನಸ್ಸನ್ನು ಕೆಡ್ತದೆ. ಅವಾಗ ಮೋಹನ ಆಗ್ತಾರೆ ಅವರು. ಅದಕ್ಕೆ ಅದು ಕೆಡಿಸ್ತಾನೆ, ಮನಸ್ಸನ್ನು ಕೆಡಿಸ್ತಾನೆ. ಆಮೇಲೆ ಮೋಹಿಸಿ, ಕೆಡಿಸಿ, ಉಳಿಸಿದ ಅಂತ. ಆಮೇಲೆ ತಿರ್ಗಿ ತನ್ನ ಮೂಲ ರೂಪವನ್ನು ತೋರಿಸ್ತಾನೆ. ಅದು ಹಾಗಿಲ್ಲಪ್ಪ, ನೀನು ಮನೋನಿಯಾಮಕ, ಈ ರೀತಿಯಾಗಿ ನೀನು ವೈರಾಗ್ಯ ಇದೆ ನಿನಗೆ, ಆದರೆ ನನ್ನ ರೂಪವನ್ನು ಕೊಟ್ಟು ನೀನು ವೈರಾಗ್ಯ ಹೊರಟೋಯ್ತು. ಅದಕ್ಕೆ ಈ ರೀತಿಯಾದ ಮೋಹಿನಿ ರೂಪವನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಭಗವಂತ ತನ್ನ ಭಕ್ತರಿಗೆ, ದೇವತೆಗಳಿಗೆ ತಪ್ಪು ಮಾಡಿದ್ರು ಕೂಡ ಅಲ್ಲಿನಲ್ಲಿ ಅವರಿಗೆ ಅದು ಸುಧಾರಣೆ ಮಾಡಿ ಅವರಿಗೆ ಅದನ್ನು ಪ್ರಾಯಶ್ಚಿತ್ತವನ್ನು ಮಾಡಿಸಿಬಿಡ್ತಾನೆ ಅಂತ ಈ ಕಥೆಯನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಇನ್ನು 19ನೇ ನುಡಿಯಲ್ಲಿ ಇಲ್ಲಿ ಇಂದ್ರದೇವರದ್ದು ಉದಾಹರಣೆ ಕೊಟ್ಟಿದ್ದಾರೆ. ಇಂದ್ರದೇವರು ಅಪರಾಧ ಮಾಡಿದರು. ಏನು ಅಪರಾಧ ಮಾಡಿದರು ಅಂತಂದರೆ, ಈ ಪಾರಿಜಾತ ವೃಕ್ಷದ ಇಲ್ಲಿ ಪಾರಿಜಾತ ಹೂವನ್ನು ತಂದು ಕೊಡ್ತಾರೆ ಅಲ್ಲಿ. ಆಮೇಲೆ ಇವರು ಸತ್ಯಭಾಮಗೆ ಕೊಡ್ತಾರೆ. ಅದನ್ನು ಹೂವೆಲ್ಲ ಈ ರುಕ್ಮಿಣಿ ಅಂಗಡದಲ್ಲಿ ಬೀಳ್ತದೆ. ಅದೆಲ್ಲ ಕಥೆ ಇದೆ. ಅದಕ್ಕೆ ಆಮೇಲೆ ಸತ್ಯಭಾಮ ನನಗೆ ಅದು ಗಿಡ ಬೇಕು ಅಂತಂದ್ಬಿಟ್ಟು, ಆವಾಗ ಅದು ಸ್ವರ್ಗದಲ್ಲಿ ಇರುವಂತಹ ಗಿಡ, ಇದು ಭೂಮಿಗೆ ತರೋ ಹಾಗಿಲ್ಲ. ಅದಕ್ಕೆ ಅದು ನನಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅದು ಪಾರಿಜಾತ ವೃಕ್ಷವನ್ನು ತರೋಕ್ಕೆ ಸ್ವರ್ಗಕ್ಕೆ ಭಗವಂತ ಕೃಷ್ಣ ಮತ್ತು ಸತ್ಯಭಾಮ ಇಬ್ಬರು ಕೂಡ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅದು ಇಂದ್ರಗೆ ಹೇಳ್ತಾರೆ ಗಿಡವನ್ನು ಕೊಡುವಂಥ. ಗಿಡನ ಕೊಡೋದಿಲ್ಲ, ಅದು ನಂದಿದೆ, ಅದು ನಂದು ವರ್ಷದಲ್ಲಿದೆ, ಕೊಡೋದಿಲ್ಲ ಅಂತ. ಆವಾಗ ಅಲ್ಲಿ ಯುದ್ಧ ಮಾಡ್ತಾರೆ. ಅದೇ ಇಂದ್ರ ಯುದ್ಧ ಮಾಡಿದಂಥ ಇದು ಭಗವಂತದೇ ಸೃಷ್ಟಿ, ಎಲ್ಲನೂ ಅವಂದೇ ಇದೆ, ಅವಂದೇ ಅವನಿಗೆ ಕೊಡೋಕ್ಕೆ ಅವರು ನಿರಾಕರಣೆ ಇಂದ್ರದೇವರು ಮಾಡಿದ್ದಕ್ಕೆ ಇದು ಒಂದು ಅಪರಾಧ ಆಯಿತು ಅಂತ. ಈ ಅಪರಾಧವನ್ನು ಕೂಡ ಕ್ಷಮೆ ಮಾಡ್ತಾನೆ. ಯುದ್ಧ ಆಡ್ತಾರೆ, ಅದನ್ನು ತಿರ್ಗಿ ಅವನು ಕೊಡ್ತಾನೆ ಅಂತಂದ್ಬಿಟ್ಟು ಇದು ಕಥೆಯನ್ನು ಇದೆ. ಸೊ ಇದು ಅದಕ್ಕೆ ನಾವು ಅದಕ್ಕೆ ಒಂದು ಸ್ತೋತ್ರ ಇವಾಗ ನಾನು ಜ್ಞಾಪಕ ಬರ್ತಾ ಇಲ್ಲ. ಅದಕ್ಕೆ ಈ ಸನ್ನಿವೇಶದಲ್ಲಿ ಇದ್ಕೊಂಡ್ಬಿಟ್ಟು ಪ್ರಯಾಣ ಗರುಡಾರೂಢಂ ಪಾರಿಜಾತಂ ಹರಂ ಹರಿಂ ಸತ್ಯಭಾಮಯುತಾಂ ವಂದೇ ಸರ್ವ ಕಾರ್ಯಾರ್ಥ ಸಿದ್ಧಯೇ. ಈ ಶ್ಲೋಕವನ್ನು ಅಂದುಬಿಟ್ಟು ನಾವು ಯಾವುದೇ ಕಾರ್ಯಕ್ಕೆ ಹೋಗುವಾಗ ಈ ಶ್ಲೋಕವನ್ನು ಅಂದುಬಿಟ್ಟು ಮನೆ ಬಿಟ್ಟು ಹೋಗಬೇಕು. ಯಾವುದೇ ಕಾರ್ಯ ಸಕ್ಸಸ್ ಆಗ್ತದೆ ಅಂತ. ಅಂದರೆ ಇಲ್ಲಿ ಪಾರಿಜಾತ ವೃಕ್ಷ ತರೋಕ್ಕೆ ಕೃಷ್ಣ ಸತ್ಯಭಾಮ ಕೂಡ ಹೋಗಿದ್ರು, ಅಲ್ಲೇ ಸಕ್ಸಸ್ ಆಗಿ ತೊಗೊಂಬಂದರು ಅಂತ ಈ ಕಥೆ ಇದ್ದುದನ್ನು ಈ ಶ್ಲೋಕವನ್ನು ನಾವು ಹೇಳಿದರೆ ನಮ್ಗೆ ಕಾರ್ಯ ಸಕ್ಸಸ್ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾ ಇರ್ತಾರೆ. ಸೊ ಇದು ಕಥೆ ಇದೆ ಇಲ್ಲಿ. ಇದಕ್ಕೆ ಇಂದ್ರ ಇದು ಮಾಡಿದಂಥ ಅಪರಾಧ. ಆಮೇಲೆ ಗೋಕುಲದಲ್ಲಿ ಅಲ್ಲಿ ಒಂದು ಮಳೆಯನ್ನು ಸುರಿಸಿದ, ಅದಕ್ಕೆ ಇಲ್ಲಿ ಗೋಕುಲದಲ್ಲಿ ಮಳೆಯನ್ನು ಸುರಿಸಿದ್ದಂಥದ್ದು ಕಥೆ. ಅದು ಭಗವಂತ ವಿರುದ್ಧನೂ ಹೋದ. ಅದಕ್ಕೆ ಗೋವರ್ಧನ ಪರ್ವತದ ಮೇಲೆ ಮಳೆ ಸುರಿಸಿದ. ಇದನ್ನು ಅದು ಭಗವಂತ ರಕ್ಷಣೆ ಮಾಡಿದ. ಇದನ್ನು ಕಥೆ ಕೊಟ್ಟಿದ್ದಾರೆ. ಅಂದರೆ ಭಗವಂತ ಇಂದ್ರ ಮಾಡಿದಂಥ ತಪ್ಪುಗಳನ್ನು ಇನ್ನೂ ಬೇರೆ ಬೇಕಾದ ಕಥೆಗಳಿವೆ. ಇಲ್ಲಿ ಇವರು ಈ ಎರಡು ಕಥೆಯನ್ನು ಹೇಳಿದ್ದಾರೆ. ಅದಕ್ಕೆ ಇಂದ್ರನು ಮಾಡಿದಂಥ ತಪ್ಪುಗಳನ್ನು ಭಗವಂತ ಹೇಗೆ ಕ್ಷಮೆ ಮಾಡಿದ್ದಾನೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಚಂದ್ರ ಮತ್ತು ಗುರುಪತ್ನಿ ಅದಕ್ಕೂ ಒಂದು ಹಿನ್ನೆಲೆ ಇರ್ತದೆ. ಯಾವುದೂ ದೇವತೆಗಳು ಹಂಗೆ ತಪ್ಪಾಗಿ ಮಾಡೋದಿಲ್ಲ. ಅದಕ್ಕೆ ಅದರ ಹಿನ್ನೆಲೆ ಒಂದು ಭಗವಂತನ ಆಜ್ಞೆ ಇರ್ತದೆ, ಒಂದು ಸಂಕಲ್ಪ ಇರ್ತದೆ, ಆ ಪ್ರಕಾರ ಆಗಿರ್ತದೆ. ಅದಕ್ಕೆ ಚಂದ್ರ ಮತ್ತು ಗುರುಪತ್ನಿ ತಾರೆ ಇವರು ಸಹಗಮನ ಮಾಡಿದರು ಅಂತ ಹೇಳ್ಬಿಟ್ಟು ಸಂಭೋಗನ ಮಾಡಿದರು ಅಂತ. ಅದಕ್ಕೆ ಅದು ಮಾಡಿದಂಥ ಅವರಿಬ್ಬರು ಮಾಡಿದಂಥ ತಪ್ಪುಗಳನ್ನು ಅಂತ ಹೇಳ್ತಾ ಇರಲಿ. ಆಮೇಲೆ ಭೃಗು ಋಷಿಗಳು ಎಲ್ಲ ಮೂರು ಲೋಕಕ್ಕೆ ಹೋಗಿ ಆಮೇಲೆ ಭಗವಂತ ಇಲ್ಲಿ ಯಾರು ಶ್ರೇಷ್ಠ ಅಂತ ಪ್ರೂವ್ ಮಾಡೋಕ್ಕೋಸ್ಕರ ಅಲ್ಲಿ ಅವರು ಇದಕ್ಕೆ ಕೈಲಾಸಕ್ಕೆ ಹೋಗ್ತಾರೆ. ಆಮೇಲೆ ರುದ್ರದೇವರಿಗೆ ಶಾಪ ಕೊಡ್ತಾರೆ. ಆಮೇಲೆ ಬ್ರಹ್ಮದೇವ್ರ ಕಡೆ ಬರ್ತಾರೆ, ಅವರು ಶಾಪ ಕೊಡ್ತಾರೆ. ಇದೆಲ್ಲ ಕಥೆಗಳು ಎಲ್ಲರೂ ಗೊತ್ತಿದ್ದಂಥದ್ದು. ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅರೆ ಇದು ಬಹಳ ಸುಂದರವಾದಂಥ ಕಥೆ. ಯಾಕೆ ಭೃಗುಮುನಿ ಶ್ರೇಷ್ಠ ಋಷಿಗಳು, ಅವ್ರಿಗೆ ಗೊತ್ತಿರಲಿಲ್ವ ಭಗವಂತ ಸರ್ವೋತ್ತಮ ಅಂತ ಅನ್ನೋದನ್ನು. ಅದಕ್ಕೆ ಅಲ್ಲಿ ಯಾಕೆ ಹೋದ, ಇದು ಬಹಳ ವಿಸ್ತಾರವಾದಂಥ ಕಥೆ, ಬಹಳ ಸುಂದರವಾದಂಥ ಕಥೆ ಇದೆ. ಇವಾಗ ಅದನ್ನು ತಿರ್ಗಾ ಹೇಳೋಕೆ ಹೋದರೆ ತಿರ್ಗಾ ಒಂದು ಅರ್ಧ ಗಂಟೆ ಜಾಸ್ತಿ ಆಗ್ತದೆ. ಅದಕ್ಕೆ ಭೃಗುಮುನಿಗಳು ಹಾಗೆ ನಮ್ಗೆ ನೋಡೋಕ್ಕೆ ಹಂಗೆ ಅನಿಸ್ತದೆ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ಅದರ ಹಿನ್ನೆಲೆ ಬಹಳ ದೊಡ್ಡದಾದಂಥ ತತ್ವವಿದೆ ಅಲ್ಲಿ. ರುದ್ರದೇವರಿಗೆ
ಮನೋನಿಯಾಮಕರು ಅವರು. ಅವ್ರಿಗೆ ನಮಗೆ ಮನಸ್ಸಿನಲ್ಲೇ ಇರಬೇಕು, ಅದಕ್ಕೆ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಇವರು ಅವರಿಗೆ ವಿಷ್ಣು ಸರ್ವೋತ್ತಮ ಇದ್ದಂಥದ್ದು ಏನು ಭಕ್ತರಿದ್ದಾರೆ, ಅದು ವೈಷ್ಣವ ಅಗ್ರೇಸರ ಅಂತ ಹೇಳ್ತಾರೆ. ಅವರಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ನಮಗೆ ಮನಸ್ಸನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟು ನನಗೆ ಭಗವಂತನೇ ಪ್ರಾರ್ಥನೆ ಮಾಡುವಂಥದ್ದು ಒಂದು ಜ್ಞಾನವನ್ನು ಕೊಡಿ ನನಗೆ ಪ್ರಾರ್ಥನೆ ಮಾಡ್ತಾರೆ. ಅಲ್ಲೇನೋ ಶಾಪ ಕೊಡೋದಿಲ್ಲ ಅವರು. ಆಮೇಲೆ ಬ್ರಹ್ಮದೇವ್ರ ಕಡೆ ಹೋಗ್ತಾರೆ, ಅವ್ರಿಗೂ ಶಾಪ ಕೊಡ್ತಾರೆ. ಇಲ್ಲ, ಬ್ರಹ್ಮದೇವರು ಗ್ರಂಥ ಎಲ್ಲ ವೇದಗಳ ಅಭಿಮಾನಿ ದೇವತೆಗಳೇ ಅವರು. ಅದಕ್ಕೆ ನನಗೆ ನಿಮ್ಮದು ಆರಾಧನೆ ಅಂದರೆ ವಾಯುದೇವರ ಆರಾಧನೆ ಅಂತಂದರೆ, ಬ್ರಹ್ಮದೇವ ಆರಾಧನೆ ಅಂತಂದರೆ ಈ ವೇದಗಳ ಅಧ್ಯಯನನೇ ನಿಮ್ಮದು ಪೂಜೆ, ನಿಮ್ಮದು ಮೂರ್ತಿ ಪೂಜೆ ಅಲ್ಲ, ವೇದ ಅಧ್ಯಯನ ನಿಮ್ಮದು ಪೂಜೆ ಅಂತಂದ್ಬಿಟ್ಟು ಈ ರೀತಿಯಾಗಿ ಹೇಳ್ತಾರೆ ಅಂತ. ಆಮೇಲೆ ಭಗವಂತನ ಕಡೆಗೆ ಹೋಗ್ತಾರೆ, ಕಾಲಿಂದ ಒದ್ದರೆ ಯಾಕಂತ ಅಂದ್ಬಿಟ್ರೆ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಕರೆ ಭಗವಂತನಿಗೆ ಪ್ರಾರ್ಥನೆ ಮಾಡೋದು ವಾಯುದೇವರ ದ್ವಾರ. ನಮ್ಮ ಪಾದದಲ್ಲಿ ವಾಯುದೇವರು ಇರ್ತಾರೆ. ವಾಯುದೇವರ ದ್ವಾರ ಲಕ್ಷ್ಮೀದೇವಿಗೆ, ಹೃದಯದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ವಾಯುದೇವರ ದ್ವಾರ ಲಕ್ಷ್ಮಿಗೆ ಪ್ರಾರ್ಥನೆ ಮಾಡಿ ಲಕ್ಷ್ಮೀದೇವಿ ಭಗವಂತನ ಪ್ರಾರ್ಥನೆ ಮಾಡ್ತಾಳೆ. ಈ ರೀತಿಯಾಗಿ ಹಿನ್ನೆಲೆ ತತ್ವಗಳ, ಮುಖ್ಯ ತತ್ವಗಳು ಈ ರೀತಿ ಇದೆ. ಅದೇ ನೋಡೋಕ್ಕೆ ಏನು ಆಯಿತು, ತಾಡನೆ ಮಾಡಿದರು, ಭಗವಂತನಿಗೆ ತಾಡನೆ ಮಾಡಿದರು. ಇದು ತಪ್ಪು ಆಯಿತು, ಇದು ಒಂದು ಅಪರಾಧ ಆಯಿತು ಅಂತ. ಅದು ಹಿನ್ನೆಲೆ ಬಹಳ ದೊಡ್ಡದಾದ ತತ್ವ. ಋಷಿಗಳು ಈ ರೀತಿಯಾದಂಥದ್ದು ತತ್ವಗಳನ್ನು ಮಾಡೋದಿಲ್ಲ. ಹಿನ್ನೆಲೆ ತತ್ವ ಇರುತ್ತೆ, ನಮ್ಮ ಸಾಮಾನ್ಯರಿಗೆ ತಿಳಿಯೋದಿಲ್ಲ. ಆಮೇಲೆ ಹಸುರಿಗೆ ಇದು ಮೋಹನ ಮಾಡೋಕ್ಕೋಸ್ಕರ ಈ ಇದ್ದಂಥ ಅವರು ಈಗ ತಪ್ಪಾಗಿ ತಿಳ್ಕೊಳ್ಳಿ ಅಂತ ಒಂದು ಶಾಸ್ತ್ರ ಇದೆ, ಆ ರೀತಿ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಆಮೇಲೆ ಇದು ಭೃಗುಮುನಿ ಮಾಡಿದಂತಹ ತಪ್ಪುಗಳನ್ನು ಅಂತ ಹೇಳ್ತಾರೆ. ಆಮೇಲೆ ರುದ್ರದೇವರು ಯುದ್ಧ ಆಡ್ತಾರೆ ಕೃಷ್ಣ ಜೊತೆಯಲ್ಲಿ, ರಾಮದೇವ್ರ ಜೊತೆಯಲ್ಲಿ. ನನ್ನ ಭಕ್ತರಿಗೆ ಹೇಗೆ ನೀನು ಅವ್ರಿಗೆ ಕಷ್ಟ ಕೊಡ್ತೀವಿ, ಅವ್ರ ಜೋಡಿ ಯುದ್ಧ ಮಾಡ್ತಾ ಇದ್ದೇನೆ, ನಾನು ರಕ್ಷಣೆ ಮಾಡ್ತೇನೆ ಅಂದ್ಬಿಟ್ಟು. ಇದು ಅವ್ರದ್ದು ಎಲ್ಲಕ್ಕೆದ್ರೆ ರುದ್ರದೇವ್ರು ಹಿಡ್ಕೊಂಡು ಎಲ್ಲರಿಗೂ ಕಲಿಯ ಆವೇಶ ಇರ್ತದೆ. ಮೊದಲೇ ಸಂಧಿಯಲ್ಲಿ ನೋಡಿದ್ವಿ ನಾವು. ರುಜುಗುಣಸ್ಥರಿಗೆ ಮಾತ್ರ ಇದು ಇರೋದಿಲ್ಲ, ಏನೋ ಹಸುರು ಆವೇಶ ಇರೋದಿಲ್ಲ, ಕಲಿ ಆವೇಶ ಇರೋದಿಲ್ಲ. ಇವ್ರಿಗೆ ಮಾತ್ರ ಇಲ್ಲಿಂದ ಶುರುವಾಗ್ತದೆ. ಅದಕ್ಕೆ ಆ ಮೂಮೆಂಟಲ್ಲಿ ಕಲಿ ಪ್ರವೇಶ ಮಾಡಿ ಈ ರೀತಿಯಾಗಿ ಕೃಷ್ಣನಿಗೆ ಮೇಲೆ ರಾಮನ ವಿರುದ್ಧವಾಗಿ ಯುದ್ಧ ಆಡ್ತಾರೆ. ಅಂದರೆ ಅಲ್ಲಿ ಕೂಡ ಅವರು ತಪ್ಪು ಮಾಡಿದ ಕೂಡ ಭಗವಂತ ಕ್ಷಮೆ ಹೇಗೆ ಮಾಡ್ದ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಈ ನುಡಿಯಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅದು ಅವರ ಪ್ರಾರಬ್ಧ ಇರ್ತದೆ. ಆ ಪ್ರಾರಬ್ಧದ ಪ್ರಕಾರ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ. ಆಮೇಲೆ ಅವ್ರಿಗೆ ಕ್ಷಮೆ ಮಾಡ್ತಾನೆ, ಆ ಪ್ರಾರಬ್ಧವನ್ನು ಕಳಿಸಿಬಿಡ್ತಾನೆ, ತಿರ್ಗಿ ಅವ್ರದ್ದೇ ಉನ್ನತಿ ಆಗ್ತದೆ ಅಂತ. ಈ ರೀತಿಯ ಬಹಳ ಆಳವಾದಂಥದ್ದು. ನಾವು ಈ ಹರಿಕಥಾನುಸಾರ ಎಷ್ಟು ಆಳವಾಗಿ ಅಧ್ಯಯನ ಮಾಡಿದ್ರೂ ಕಡಿಮೆನೇ ಇದೆ. ಆಮೇಲೆ ಇಲ್ಲಿ 21ನೇ ನುಡಿಯಲ್ಲಿ ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಅಂತ. ಅದೇ ಇಲ್ಲಿ ಈ ನರಕದಲ್ಲಿ ಇವರು ನಾರದರು ಹೋಗ್ತಾರಂತೆ, ಸಂಚಾರ ಮಾಡ್ತಾರೆ, ಎಲ್ಲ ಕಡೆ ಸಂಚಾರ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲೆಲ್ಲ ತುಂಬ ಆರ್ಥವಾಗಿ ಒಂದು ಪೇನ್ಫುಲ್ಲಾಗಿ ಅಂತ ಧ್ವನಿ ಕೇಳಿಸ್ತದೆ. ಅವಾಗ ಅಲ್ಲೆಲ್ಲ ನರಕದಲ್ಲಿ ಒದ್ದಾಡುವಂತಹ ಜೀವರಾಶಿ ನೋಡಿದ್ರೆ ಅವ್ರಿಗೆ ಕೆಟ್ಟ ಅನ್ನಿಸ್ತದೆ. ಅದಕ್ಕೆ ಅಲ್ಲಿ ಒಂದು ಬಂಡಿಗಳಿರ್ತಾರೆ, ಕುತ್ಕೊಂಡು ನಾರಾಯಣ ಜಪ ಶುರು ಮಾಡಿಬಿಡ್ತಾರಂತೆ. ಅವರು ನಾರಾಯಣ ಜಪ ಮಾಡಿದ್ದನ್ನು ಕೇಳಿ ಅಲ್ಲಿದ್ದಂಥ ಜೀವರಾಶಿಗಳು ಅವರು ನಾರಾಯಣ ಜಪ ಶುರು ಮಾಡಿಬಿಡ್ತಾರೆ. ಅವಾಗ ಅವರು ನರಕದಿಂದ ಮುಕ್ತಿ ಸಿಗ್ತದೆ, ಸ್ವರ್ಗಕ್ಕೆ ಬಂದುಬಿಡ್ತಾರೆ ಅನ್ನೋದನ್ನು ಕಥೆ ಇದೆ. ಸೊ ಅದು ನಾರದರು ಹೀಗೆ ಮಾಡಿದರು, ಅವ್ರ ಕರ್ಮಾನುಸಾರವಾಗಿ ನರಕಕ್ಕೆ ಹೋಗಿರ್ತಾರೆ. ಮತ್ತು ಅಲ್ಲಿಂದ ಯಾಕೆ ಬಿಡಿಸ್ಕೊಂಬಂದ್ರು ಅಂತಂದರೆ, ಅವರು ಸ್ವರ್ಗಕ್ಕೆ ಅಧಿಕಾರಿ ಇರ್ತಾರೆ. ಅದು ಕೆಲವೊಂದು ಪಾಪಗಳನ್ನು ಅವ್ರಿಗೆ ಅಡ್ಡಿ ಆಗ್ತಾ ಇರ್ತದೆ. ಆ ಪಾಪಗಳನ್ನು ಅಡ್ಡಿ ಆಗಿದ್ದಂತಹದ್ದು ದೂರ ಮಾಡೋಕ್ಕೋಸ್ಕರ ಅವ್ರ ಕಡೆಯಿಂದ ನಾರಾಯಣ ನಾಮಸ್ಮರಣೆ ಮಾಡಿಸ್ತಾರೆ. ಅವಾಗ ಆ ಪಾಪದ ಗಂಡು ಕರೀತದೆ. ಆಮೇಲೆ ಸ್ವರ್ಗ ಮಾಡಿ ಎಲ್ಲ ನರಕದಲ್ಲಿ ಹೋದಂತ ಎಲ್ಲರೂ ಬರೋದಿಲ್ಲ. ಯಾರು ಸ್ವರ್ಗಕ್ಕೆ ಅಧಿಕಾರಿ ಇದ್ದರೂ ಆದ್ರೂ ನರಕಕ್ಕೆ ಹೋಗಿರ್ತಾರೆ. ಕೆಲವೊಂದು ಪಾಪದ ಗಂಟು ಉಳಿದಿರ್ತದೆ, ಅದನ್ನು ಪರಿಹಾರ ಮಾಡಿಸಿ ಸ್ವರ್ಗಕ್ಕೆ ಕರ್ಕೊಂಡ್ಬಂದರು ಆ ಥರ ಈ ರೀತಿಯಾಗಿ ಹಿನ್ನೆಲೆ ಇದೆ ಇಲ್ಲಿ. ಆಮೇಲೆ ಇನ್ನು 28ನೇ ನುಡಿಯಲ್ಲಿ ಬೆಟ್ಟ ಬೆನ್ನಲ್ಲಿ ಹೊರಿಸಿದವರು ಅಂತೇಳಿ, ಇದು ಅಮೃತ ಮಥನದಲ್ಲಿ ಅಲ್ಲಿ ಅಮೃತ ಮಥನ ಮಾಡೋಕ್ಕೆ ದೇವತೆಗಳಿಗೆ ಆಗಲಿಲ್ಲ. ಅದಕ್ಕೆ ಅಲ್ಲೇ ಕೂರ್ಮ ಅವತಾರ ತಗೊಂಡ, ಬೆಟ್ಟದ ಮೇಲೆ ತನ್ನ ಬೆನ್ನಿನ ಮೇಲೆ ಈ ಮಂದಾರ ಪರ್ವತವನ್ನು ಇಟ್ಕೊಂಡ. ಆಮೇಲೆ ಪರ್ವತ ಹಾರು ಹೊಂಟು ಬಿಟ್ಟಿತ್ತು. ಅವಾಗ ಅಲ್ಲಿ ಅಜಿತ ನಾಮಕ ರೂಪಿ ಪರಮಾತ್ಮ ಅಲ್ಲಿ ಆ ಬೆಟ್ಟದಲ್ಲಿ ಕೂತ್ಕೊಂಡ. ಹೀಗಲ್ಲೇ 3 ರೂಪವನ್ನು ತಗೊಂಡಿದ್ದಾನೆ. ಆಮೇಲೆ ಮೋಹಿನಿ ರೂಪವನ್ನು ತಗೋತಾನೆ. ಈ ರೀತಿಯಾಗಿ ಅಮೃತ ಮಥನಕ್ಕೋಸ್ಕರ ಯಾರನ್ನು ತಾನೇ ಮಾಡ್ತಾನೆ. ಅದು ಅವನು ಸಿಟ್ಟು ಮಾಡಿದ್ನ, ಅದು ದೇವತೆಗಳಿಗೆ ಅವನ ಅಮೃತವನ್ನೇ ಉಣಿಸಿಬಿಟ್ಟ. ಅದೇ ದೈತ್ಯರಿಗೆ ಅಮೃತ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಯಾಕಂದ್ರೆ ಅವರು ಮೋಸ ಮಾಡಿದ್ರು, ಕಸ್ಕೊಂಡು ಹೋದರು, ಮೋಸ ಮಾಡಿದರು. ಅದಕ್ಕೆ ತೋರಿಸ್ಕೊಟ್ಟ ಭಗವಂತ, ಅವರು ಮೋಸಗಾರಿದ್ದಾರೆ, ಅವರು ಕೊಡಬಾರದು ಅಂತ ಅಂದ್ಬಿಟ್ಟು. ಅದಕ್ಕೆ ದೇವತೆಗಳಿಗೆ ಕೊಟ್ಟ ಅಂತ ಈ ರೀತಿಯಾದಂಥ ಕಥೆಯನ್ನು ಇಲ್ಲಿ ಬರ್ತಿದೆ. ಆಮೇಲೆ ಇಲ್ಲಿ ಕೊನೆ ಇಲ್ಲಿ 30ನೇ ನುಡಿಯಲ್ಲಿ
ಎಲ್ಲ ದಶಾವತಾರದ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಈ ದಶಾವತಾರ ಚಿಂತನೆ ಕೊಟ್ಟಿದ್ದಾರೆ. ಅದನ್ನು ಸಂಕ್ಷಿಪ್ತವಾಗಿ ನಾನು ಸದ್ಯ ಸಾರದಲ್ಲಿ ಹೇಳಿದ್ದೀನಿ. ಆ ದಶಾವತಾರ ಮಹತ್ವ ಏನೇನು ಅಂತ ಹೇಳಿದ್ದೀನಿ. ಅದನ್ನು ಮಾಡಿ ಇದು ಈ ದಶಾವತಾರಗಳನ್ನು ನಮ್ಮ ದೇಹದಲ್ಲಿ ಹೇಗೆ ಚಿಂತನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ದಿನನಿತ್ಯ ನಾವು ದಶಾವತಾರ ನಮ್ಮ ದೇಹದಲ್ಲಿ ಚಿಂತನೆ ಮಾಡಬೇಕು. ಅದರಿಂದ ನಮ್ಮ ಎಲ್ಲ ಅವಯವಗಳು ಸರಿಯಾಗಿ ಇರ್ತದೆ ಅಂತ ತಿಳ್ಕೊಂಡು ಇಲ್ಲಿ ಹರಿಕಥಾನುಸಾರದಲ್ಲೇ ಹೇಳಿದಂಥ ವಿಷಯ. ಎಷ್ಟು ಆಳವಾಗಿ ಹೋಗಬೇಕು ಕಡಿಮೆನೇ ಇದೆ. ನಾವು ಸುಮ್ಮನೆ ಸಮುದ್ರದಂಥ ವಿಶಾಲವಾದಂಥ ಹರಿಕಥಾನುಸಾರ ಸುಮ್ಮನೆ ದೂರ ನಿಂತು ನೋಡಿ ನಾವು ನಮಸ್ಕಾರ ಮಾಡ್ತಾಯಿದ್ವಿ ಅಷ್ಟೇ. ಇನ್ನೂ ಒಳಗಡೆ ಹೋಗೇ ಇಲ್ಲ ನಾವು. ಅಷ್ಟು ವಿಶಾಲವಾದಂಥದ್ದು. ಸ್ವಲ್ಪ ಒಂದೇನೋ ಒಂದು ತೆರೆ ಬಂದಾಗ ಒಂದು 4 ಹನಿ ನಮ್ಮ ಮೇಲೆ ಸಿಡಿತದಲ್ಲ, ಆ ರೀತಿ ಒಂದು ಪ್ರೋಕ್ಷಣೆ ಮಾಡ್ತಾಯಿದ್ದೀವಿ ಅಷ್ಟೇ. ಅದಕ್ಕೆ ಇಲ್ಲಿ ಕಿವಿಯಲ್ಲಿ ಮೀನರೂಪಿ ಪರಮಾತ್ಮ ಅದು ಹೀಗೆ ಮುಟ್ಕೊಂಡು ಮೀನರೂಪಿ ಮೀನಾಯ ನಮಃ, ಆಮೇಲೆ ಕಣ್ಣಿನಲ್ಲಿ ಕೂರ್ಮಾಯ ನಮಃ, ವರಾಹಾಯ ನಮಃ, ಹೀಗೆ ಮುಟ್ಕೊಂಡು ಎಲ್ಲ ಹೇಳ್ಕೋಬೇಕು. ಸೊ ಕಿವಿಯಲ್ಲಿ ಮೀನರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು, ಕಣ್ಣಿನಲ್ಲಿ ಕೂರ್ಮರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು, ತ್ವಕ್ಕಿನಲ್ಲಿ ವರಾಹರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು, ಗ್ರಹಣೇಂದ್ರಿಯದಲ್ಲಿ ಇಲ್ಲಿ ನರಸಿಂಹರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು, ರಸನೇಂದ್ರಿಯ ಅದರ ನಾಲಿಗೆಯಲ್ಲಿ ವಾಮನರೂಪಿ ಪರಮಾತ್ಮ, ವಾಕ್ ಅದು ಮಾತಾಡೋದು ಎರಡು ರೂಪ ಬರ್ತದೆ. ಇಲ್ಲಿ ಮಾತಾಡೋದು ಬೇರೆ, ನಾಲಿಗೆ ಬೇರೆ. ಮಾತಾಡೋದು ನಾವು ಗಂಟಲಿನಿಂದ ಮಾತಾಡ್ತೀವಿ, ನಾಲಿಗೆ ಸಹಾಯ ಇರ್ತದೆ, ನಾಲಿಗೆ ತುಟಿ ಸಹಾಯ ಇರ್ತದೆ, ಅದು ಧ್ವನಿ ಬರೋದು ಗಂಟಲಿನಿಂದ. ಅದಕ್ಕೆ ವಾಕ್ ಇಂದ್ರಿಯ ಅಂತ ಹೇಳ್ತಾರೆ. ಅಲ್ಲೇ ಪರಶುರಾಮರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು. ವಾಯುವಿನಲ್ಲಿ ಬುದ್ಧ, ಆಮೇಲೆ ಉಪಸ್ಥನಲ್ಲಿ ಕಲ್ಕಿ. ಈ ದಶಾವತಾರದ ಚಿಂತನೆ. ಈ ಇಂದ್ರಿಯಗಳಲ್ಲಿ ನಾವು ದಿನನಿತ್ಯ ಚಿಂತನೆ ಮಾಡಿ ನಮಸ್ಕಾರ ಮಾಡಿದರೆ ನಮ್ಮ ಇಂದ್ರಿಯಗಳು ಸರಿಯಾಗಿರ್ತದೆ ಅಂತ ಹೇಳ್ತಾರೆ. ಸೊ ಇದು ವಿಶೇಷವಾದಂಥ ಒಂದು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಎಲ್ಲ ಬರೀ ಕಥೆಗಳು ಇದ್ದಂಥದ್ದು ಇದೊಂದು ವಿಡಿಯೋವನ್ನು ಸ್ಪೆಷಲಾಗಿ ಮಾಡಿದ್ದೇನೆ. ಇನ್ನು ಮುಂದಿನ ಎಲ್ಲ ವಿಡಿಯೋದಲ್ಲಿ ಕೂಡ ಏನೇನು ಕಥೆಗಳು ಬರ್ತದೆ ಅದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡೋಣ. ನೀವು ನನಗೆ ಇದೇ ರೀತಿಯಾಗಿ ಸಲಹೆ ಕೊಡಿ. ನಿಮಗೇನು ಬೇಕು ಅದು ನನಗೆ ಗೊತ್ತಾಗೋದಿಲ್ಲ. ನೀವು ಮೆಸೇಜ್ನಲ್ಲಿ ಹಾಕಿ ನಿಮಗೆ ಏನು ಬೇಕಾಗಿದೆ ಅಥವಾ ಏನು ಡೌಟ್ ಇದ್ದರೆ ಕೇಳಿ. ಅವಾಗಲ್ಲಿ ನಾನು ರಿಪ್ಲೈ ಮಾಡಿಬಿಡ್ತೀನಿ, ನೀವು ಉತ್ತರ ಕೊಡ್ತೀನಿ. ನಾನು ಮೆಸೇಜಲ್ಲಿ ಹಾಕಿ ಅದ್ರಲ್ಲಿ ನಾನು ರಿಪ್ಲೈ ಮಾಡ್ತೀನಿ. ನಿಮಗೇನು ಬೇಕಾಗಿದೆ ಅಂತ ಕೇಳಿ ನನಗೆ. ಆಮೇಲೆ ಇದು ದಿನನಿತ್ಯ ನೀವು ಒಂದು ಅರ್ಧ ಗಂಟೆ ಪಾರಾಯಣ, ಅರ್ಧ ಗಂಟೆ ಅಧ್ಯಯನ, 1 ಗಂಟೆ ಇದಕ್ಕೋಸ್ಕರ ಅಂತಲೇ ಮೀಸಲಿಟ್ಟುಬಿಟ್ರೆ ಇದು ಅಧ್ಯಯನ ಅನಿಸ್ಕೋತದೆ. ಇದು ಬಹಳ ಶ್ರೇಷ್ಠವಾದಂಥದ್ದು ಸಾಧನೆ ಆಗ್ತದೆ. ದಯವಿಟ್ಟು ಎಲ್ಲರೂ ಮಾಡಬೇಕು. ಆಮೇಲೆ ಇದನ್ನು ನೀವು ನನ್ನ ಯೂಟ್ಯೂಬ್ನಲ್ಲಿ ಕವಿತಾ ತೋರ್ವಿ ಟೈಪ್ ಮಾಡಿದರೆ ನಾನು ಎಲ್ಲ ವಿಡಿಯೋಗಳು ಬರ್ತದೆ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲನೂ ವಿಡಿಯೋಗಳು ಬರ್ತಾ ಇರ್ತದೆ. ಅಲ್ಲಿ ನಿಯಮಿತವಾಗಿ ಅಧ್ಯಯನ ಮಾಡಿ ದಯವಿಟ್ಟು ಇದು ಒಂದೇ ಕಳ್ಕೊಳ್ಳಿದ್ದೇನೆ. ಅಂದು ಹರಿಕಥಾನುಸಾರ ಒಂದು ಸಂಕ್ಷಿಪ್ತವಾದಂಥದ್ದು ನಾನು ಪರಿಚಯ ಕೊಡ್ತಾ ಇದ್ದೇನೆ. ಅದಷ್ಟಾದರೂ ಅನುಸಂಧಾನ ಮಾಡಿದ್ದೇನೆ. ನಿತ್ಯ ಪಾರಾಯಣ ಮಾಡಿ ನಿಮಗೆ ಗೊತ್ತಾಗ್ತದೆ 1 ತಿಂಗಳಿನಲ್ಲಿ ಎಷ್ಟು ವ್ಯತ್ಯಾಸ ಆಗ್ತದೆ. ಮಾನಸಿಕವಾದಂಥ ವ್ಯತ್ಯಾಸ ಬಹಳ ಆಗ್ತದೆ. ದಯವಿಟ್ಟು ಎಲ್ಲರೂ ಮಾಡಬೇಕು. ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು, ಭಗವಂತನಿಗೆ ಪಾತ್ರರಾಗಬೇಕು. ಇಷ್ಟೇ ನಾನು ಒಂದು ವಿನಂತಿ. ನಿನ್ನ ಚಿತ್ತಕ್ಕೆ ಬಂದದೆನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥಂ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ.